ಚಿಕನ್ ಉರುವಲ್, ಮಶ್ರೂಮ್ ಉರುವಲ್ ಅಂತ ಹೋಟೆಲಲ್ಲಿ ತುಂಬ ಫೇಮಸ್ಸು ಮ್ಯಾಂಗ್ಳೂರ್ ಸ್ಟೈಲ್ ಉರುವಲ್ ಸ್ಟಾರ್ಟರ್. ಇವತ್ತು ವೆಜ್ ವರ್ಷನ್ ಜೊತೆಗೆ ಬಂದಿದ್ದೇನೆ. ಈ ಹೋಟೆಲ್ ಟೇಸ್ಟ್ ಮನೆಯಲ್ಲಿ ಮಾಡೋಣ ಬನ್ನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭೋದಯ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಒಳ್ಳೆಯ ಉರುವಲ್, ರಾ ಜಾಕ್ ಫ್ರೂಟ್ ಉರುವಲ್ ಮತ್ತು ಅದ್ರ ಜೊತೆಗೆ ಒಳ್ಳೆಯ ಸಮ್ಮರ್ ಕೂಲ್ ರೆಸಿಪಿ ಜೊತೆ ಬಂದಿದ್ದೇನೆ. ತುಂಬ ಕೂಲಿಂಗ್ ನ್ಯೂಟ್ರಿಷಿಯಸ್ ಪಾನಕ, ಅದನ್ನು ಕೂಡ ಇದರಲ್ಲಿ ಈ ವ್ಲಾಗಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಮೊದಲು ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೀವೇ ಫಸ್ಟಾಗಿ ನೋಡ್ತೀರಾ, ನೋಟಿಫಿಕೇಷನ್ ನಿಮಗೆ ಫಸ್ಟಾಗಿ ಬರುತ್ತೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನೋಡಿ. 1 ರಿಂದ 2 ಸ್ಪೂನಷ್ಟು ಹಸಿ ಧನಿಯಾ, ಎಲ್ಲ ಇಲ್ಲಿ ಹಸಿ ಐಟಮನ್ನೇ ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿನ, 6 ರಿಂದ 7 ಬೆಳ್ಳುಳ್ಳಿ, ಹುಣಸೆಹಣ್ಣು ಲಿಂಬೆ ಗಾತ್ರದಷ್ಟು, ಅರ್ಧ ಸ್ಪೂನು ಜೀರಿಗೆ, 1/4 ಸ್ಪೂನು ಸೋಂಪು ಮತ್ತು 2 ಸ್ಪೂನ್ ಧನಿಯಾ. ಇವಿಷ್ಟನ್ನು ಹಸಿಯಾಗಿ ತೆಗೆದುಕೊಂಡಿದ್ದೇನೆ. ಒಂದು 15 ರಿಂದ 20 ಗೋಡಂಬಿ, ಅದು ಕೂಡ ಫ್ರೈಡ್ ಅಲ್ಲ. 2 ಆನಿಯನನ್ನು ತೆಗೆದುಕೊಂಡಿದ್ದೇನೆ. ಆನಿಯನನ್ನು ಚೆನ್ನಾಗಿ ಹೆಚ್ಕೊಳ್ಳಿ. ಅದರ ಜೊತೆ 15 ರಿಂದ 20 ಬ್ಯಾಡಗಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಹಸಿಯಾಗಿರೋದು, ಹುರಿದಿರೋದಲ್ಲ. ಇದಕ್ಕೆ ಇವಾಗ ನಾವು ಬಿಸಿ ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಗ್ರೇವಿ ಮಾಡೋದಕ್ಕೆ ಬೇಕು ನಮಗೆ. ಇದು ತುಂಬ ಫೈನ್ ಪೇಸ್ಟ್ ಆಗುತ್ತೆ ಅಂತ 1/2 an hour ಇದನ್ನು ಹಾಗೆ ಬಿಡಬೇಕು. ಅದ್ರ ಜೊತೆ ನಾವು ಗೋಡಂಬಿನ ಕೂಡ ನೆನೆಸ್ಕೊತಾ ಇದ್ದೀವಿ. ನೆನೆಸಿರೋ ಗೋಡಂಬಿನ ಮಿಕ್ಸಿಯಲ್ಲಿ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಹುಣಸೆ ಹಣ್ಣು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ನಾವು ಡ್ರೈ ಆಗಿಟ್ಟಿರುವ ಎಲ್ಲ ಹಸಿ ಮಸಾಲೆ ಪದಾರ್ಥಗಳನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದಾವೆ. ಎಲ್ಲ ಹೋಲ್ ಸ್ಪೈಸಸನ್ನು ಇದಕ್ಕೆ ಹಾಕ್ಕೊಳ್ಳಿ. ಇದರ ಜೊತೆ ಬ್ಯಾಡಗಿ ಮೆಣಸನ್ನು ಕೂಡ ಹಾಕ್ಕೊಂಡು ನಾವು ಇದನ್ನು ಪೇಸ್ಟ್ ಮಾಡಬೇಕು. ಇಲ್ಲಿ ಬೆಳ್ಳುಳ್ಳಿಯನ್ನು ಬಿಟ್ಟು ಮಿಕ್ಕಿದೆಲ್ಲವನ್ನು ಹಾಕಿ ನಾನಿಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೇನೆ. ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಗುಂಟೂರು ಮೆಣಸಿನ್ಕಾಯಿ ಹಾಕಿದರೆ ಅಷ್ಟೊಂದು ಕಲರ್ ಬರಲ್ಲ. ಅದ್ರ ಮೇಲೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕಾಗುತ್ತೆ. ನೋಡಿ, ನಮ್ಮ ಪೇಸ್ಟ್ ರೆಡಿಯಾಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ರೆಡಿಯಾಗಿದೆ. ಅದ್ರ ಜೊತೆ 2 ಆನಿಯನ್ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಯಲ್ಲಿ ನಾನು ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿನೇ ತಗೋತಾ ಇದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ಎಣ್ಣೆ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆಲೇ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ಳುವಂಥದ್ದು. ನೀವು ಯಾವ ಎಣ್ಣೆ ಬೇಕಿದ್ರೂ ಹಾಕೋಬೋದು. ಕೊಬ್ಬರಿ ಎಣ್ಣೆ ಹಾಕಾಗಿದೆ. 1 ರಿಂದ 2 ಸ್ಪೂನಷ್ಟು ತುಪ್ಪವನ್ನು ಇಲ್ಲಿ ತಗೋತಾ ಇದ್ದೇನೆ. ಬರೀ ತುಪ್ಪದಿಂದಲೂ ಕೂಡ ಮಾಡಲಿಕ್ಕಾಗುತ್ತೆ. ಇದೇನು ಬೇಡ ಅಂದರೆ ನಿಮ್ಮ ನಾರ್ಮಲ್ ಎಣ್ಣೆಯಲ್ಲೂ ಕೂಡ ಮಾಡಲಿಕ್ಕಾಗುತ್ತೆ. ಇವಾಗ ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ ತಕ್ಷಣ ನಾನು ಹೆಚ್ಚಿಟ್ಕೊಂಡಿರುವಂತಹ ಮೀಡಿಯಮ್ ಸೈಜ್ ಆನಿಯನನ್ನು ಹಾಕ್ತಾಯಿದ್ದೇನೆ. ಚೆನ್ನಾಗಿ ಕ್ಯಾರಮಲೈಸ್ ಆಗಬೇಕು. ಇದು ಈ ರೆಸಿಪಿಗೆ ಸ್ವಲ್ಪ ಬ್ರೌನ್ ಆದ್ರೇ ಒಳ್ಳೆಯದು. ಇವಾಗ ನೋಡಿ, ನಾನು ಕ್ರಷ್ ಮಾಡಿಟ್ಟಿರುವಂತಹ ಜಿಂಜರ್ ಮತ್ತು ಗಾರ್ಲಿಕನ್ನು ಹಾಕ್ತಾಯಿದ್ದೇನೆ. ನೀವೇನಾದರೂ ಚಿಕನ್ ಉರುವಲ್ ಮಾಡೋರಾಗಿದ್ದರೆ ಸ್ವಲ್ಪ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳಿ, ಡಬಲನ್ನು ಮಾಡ್ಕೊಳ್ಳಿ. ಯಾಕಂದರೆ ನಾನ್ ವೆಜ್ಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಾಸ್ತಿ ಅಗತ್ಯ ಇರುತ್ತೆ. ಇವಾಗ ನಾನಿಲ್ಲಿ 6 ರಿಂದ 7 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಇವಿಷ್ಟನ್ನು ಕ್ರಷ್ ಮಾಡಿಟ್ಕೊಂಡು ಹಾಕಿದ್ದೇನೆ. ನೋಡಿ, ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇವಾಗ ನಾವು ಮಾಡಿಟ್ಕೊಂಡಿರುವ ಫೈನ್ ಪೇಸ್ಟ್ ಮಾಡಿಟ್ಕೊಂಡಿರುವ ಮಸಾಲೆ ಪೇಸ್ಟನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಮಸಾಲೆ ಪೇಸ್ಟ್ಗೆ ಬ್ಯಾಡಗಿ ಮೆಣಸಿನ್ಕಾಯನ್ನು ಸ್ಕಿಪ್ ಮಾಡಿ ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಖಂಡಿತ ನಿಮಗೆ ಮಸಾಲೆ ಸೆಮಿ ಗ್ರೇವಿ ಡ್ರೈ ಅಂತೂ ಖಂಡಿತ ಬರೋದಿಲ್ಲ. ನಾರ್ಮಲ್ ಸುಕ್ಕ ಸಬ್ಜಿ ಥರ ಆಗಿಬಿಡುತ್ತೆ. ಸೊ ಉರುವಲ್ ಆಗಲ್ಲ ಅದು. ಉರುವಲ್ಗೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮೇನ್ ಇಂಗ್ರೀಡಿಯೆಂಟು. ಆ ಗ್ರೇವಿನೆಸ್ ಬರೋದೇ ಮೆಣಸಿನ್ಕಾಯಿಂದ, ಬ್ಯಾಡಗಿ ಮೆಣಸಿನ್ಕಾಯಿಂದನೇ. ಖಂಡಿತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಚೆನ್ನಾಗಿ ಇದನ್ನು ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ಚೆನ್ನಾಗಿದು ಫ್ರೈ ಆಗಬೇಕು. ಯಾಕಂದರೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರಾನೇ ಇದೆ. ಹಾಗಾಗಿ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಹಿಡಿಯುತ್ತೆ. ಇದು ಚೆನ್ನಾಗಿದು ಫ್ರೈ ಆದಮೇಲೆ ಆಯಿಲ್ ರಿಲೀಸ್ ಆಗೋಕ್ಕೆ ಶುರುವಾಗುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದು ಅರ್ಧ ಬೆಂದಿದೆ, ಇನ್ನೂ ಹಾಗೆ ಇದೆ. ರಾನೆಸ್ ಅಂತೂ ಹಾಗೇ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಹಲಸಿನಕಾಯಿಯನ್ನು ಬೇಯಿಸುವಾಗ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ. ಹಾಗಾಗಿ ನೋಡಿಕೊಂಡು ಗ್ರೇವಿಗೆ, ಅಂದರೆ ಈ ಸ್ಟಾರ್ಟರ್ಗೆ ಇಲ್ಲಿ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ನೀರು ಹಾಕಿ ಇದನ್ನು ಇವಾಗ ಮುಚ್ಚಿ ನಾವು ಇದನ್ನು ಇನ್ನೂ ಫ್ರೈ ಆಗೋದಕ್ಕೆ ಬಿಡಬೇಕು. ಅದಕ್ಕಿಂತ ಮುಂಚೆ ಒಂದು ಅರ್ಧ ನಿಂಬೆಹಣ್ಣನ್ನು
ಇದಕ್ಕೆ ಹಾಕ್ಕೊಂಡಿದ್ದೇನೆ. ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಮುಚ್ಚಿ ಚೆನ್ನಾಗಿ ಬೇಯಿಸಿ ಒಂದು 5 ನಿಮಿಷ ಹಾಗೆ ಬೇಯಿಸಾದ್ಮೇಲೆ ಇವಾಗ ನೋಡಿ ಹಲಸಿನಕಾಯಿಯ ಪೀಸಸನ್ನು ಹಾಕೋತಾ ಇದ್ದೇನೆ. ಇದು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀವಿ, ತುಂಬ ಮ್ಯಾಶಿ ಥರ ಬೇಯಿಸ್ಕೋಬಾರ್ದು. ಇದನ್ನು ಇದಕ್ಕೆ ಇವಾಗ ಹಾಕೋತಾ ಇದ್ದೇನೆ. ಒಂದು 15ರಿಂದ 20 ಪೀಸನ್ನು ಇದಕ್ಕೆ ಹಾಕೋತಾ ಇದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಯಾವ ಥರ ರಾ ಜಾಕ್ ಫ್ರೂಟ್ ರೆಸಿಪೀಸ್ ಎಲ್ಲ ಮಾಡ್ತೀರಾ ಅನ್ನೋದು ನನಗೆ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಹೇಗೆ ಅನಿಸ್ತು ಅಂತ ಕೂಡ ತಿಳಿಸಿ. ಮತ್ತು ನಿಮ್ಮ ಮನೆಯಲ್ಲಿ ನೀವು ಉರುವಲ್ ರೆಸಿಪಿ ಮಾಡ್ತೀರಾ ಅನ್ನೋದು ಕೂಡ ನನಗೆ ಖಂಡಿತ ತಿಳಿಸಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇನ್ನು ಈ ಮಸಾಲೆಗೆ ಇನ್ನೂ ಸ್ವಲ್ಪ ಪೀಸಸ್ ಹಿಡಿಯುತ್ತೆ ಅಂತ ನಾನು ಇನ್ನೊಂದು 4-5 ಪೀಸ್ ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಇದನ್ನು ಮುಚ್ಚಿ ಈ ರೀತಿಯಾಗಿ ಮುಚ್ಚಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೀರೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಮೇಲ್ಗಡೆಯಿಂದ 1 ಹಿಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ಇಲ್ಲಿ ಹಾಕ್ತೇನೆ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆ ಹಸಿ ಕರಿಬೇವಿನ ಸೊಪ್ಪು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿದರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮುಚ್ಚಿ ಮತ್ತೊಮ್ಮೆ ಮುಚ್ಚಿ ಹಾಗೆ ಒಂದು 5 ನಿಮಿಷ ಬೇಯಿಸಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಆಯಿಲ್ ಕೂಡ ರಿಲೀಸ್ ಆಗಿದೆ. ಇವಾಗ ಇದು ರೆಡಿ ಆಗ್ತಾ ಬಂತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಗುಂಟೂರು ಮೆಣಸಿನ್ಕಾಯಿ ಹಾಕಿದರೆ ಈ ರೀತಿಯಾಗಿ ಕಲರ್ ಖಂಡಿತ ಬರೋದಿಲ್ಲ. ಆವಾಗ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಬೇಕಾಗುತ್ತೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಇರೋದ್ರಿಂದ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ನಾವು ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದು ಗರಂ ಮಸಾಲ ಪೌಡರ್. ಗರಂ ಮಸಾಲ ಹೋಲ್ ಗರಂ ಮಸಾಲ ಎಲ್ಲೂ ಹಾಕಿಲ್ಲ ನಾವು. ಗರಂ ಮಸಾಲ ಪುಡಿಯನ್ನು ಇವಾಗ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಹಾಕೋತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಅನಿಸಿದ್ರು ನೀವು 1 ಸ್ಪೂನಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೋಬೋದು. ಇವಾಗ ರೆಡಿ ಆಯಿತು ರಾ ಜಾಕ್ ಫ್ರೂಟ್ ಉರುವಲ್. ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ ಮತ್ತು ನನಗೆ ಹೇಗೆ ಬಂತು ಅಂತ ತಿಳಿಸಿ. ಇದನ್ನು ಮಶ್ರೂಮಲ್ಲಿ ಅಥವಾ ಚಿಕನ್ನಲ್ಲಿ ಅಥವಾ ಬೇಬಿ ಕಾರ್ನ್ ಆಗಿರ್ಬೋದು ಅಥವಾ ಆಲೂಗಡ್ಡೆ ಆಗಿರ್ಬೋದು, ಇವೆಲ್ಲದರಲ್ಲಿ ನೀವು ಕೂಡ ಟ್ರೈ ಮಾಡಿ. ಇವಾಗ ನಾವು ಒಂದು ಒಳ್ಳೆಯ ನ್ಯೂಟ್ರಿಷಿಯಸ್ ಡ್ರಿಂಕನ್ನು ತೋರಿಸ್ಲಿಕ್ಕಿದ್ದೇನೆ. ಬಾಯ್ಲ್ಡ್ ರೈಸ್ 1-2-3 ಸ್ಪೂನಷ್ಟು ತಗೊಂಡಿದ್ದೇನೆ. ರೆಡ್ ಬಾಯ್ಲ್ಡ್ ರೈಸ್ ಇದು. ಇದನ್ನು ಇವಾಗ ನಾವು ಚೆನ್ನಾಗಿ ನೀರು ಹಾಕಿಬಿಟ್ಟು ಒಂದು 4-5 ಸಾರಿ ಚೆನ್ನಾಗಿ ಈ ರೀತಿ ಫ್ರೆಶ್ ವಾಟ್ರಲ್ಲಿ ತೊಳೆದಿಟ್ಕೊಬೇಕು. ಕಸ ಕಡ್ಡಿ ಮಣ್ಣು ಎಲ್ಲ ಹೋಗಬೇಕು. ಇವಾಗ ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ಒಂದು ಪ್ಲೇಟಲ್ಲಿ ಬಟ್ಟೆ ಹಾಕಿ ಇದನ್ನು ಫ್ಯಾನ್ ಗಾಳಿಗಾದರೂ ಪರವಾಗಿಲ್ಲ ಅಥವಾ ಸನ್ ಡ್ರೈ ಕೂಡ ಮಾಡ್ಬೋದು. ಅರ್ಧ ಗಂಟೆ ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಮಾಯ್ಸ್ಟ್ ಖಂಡಿತ ಇರುತ್ತೆ, ಅರ್ಧ ಗಂಟೆಗೆ ಪೂರ್ತಿ ಒಣಗೋದಿಲ್ಲ. ಇದನ್ನು ಇವಾಗ ಚೆನ್ನಾಗಿ ಡ್ರೈ ಆಗೋವರೆಗೂ ಇಡಬೇಕು. ಇದು ಡ್ರೈ ಆಗಿದೆ. ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ, ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಯಲ್ಲಿ ಈ ಅಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ. ಬಾಯ್ಲ್ಡ್ ರೈಸನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ವೈಟ್ ರೈಸಲ್ಲಿ ಕೂಡ ಇದನ್ನು ಮಾಡ್ಬೋದು. ರೆಡ್ ರೈಸ್ ಬಾಯ್ಲ್ಡ್ ರೈಸ್ ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ ಅಂತ ನಾನು ಈ ರೈಸಲ್ಲಿ ಮಾಡ್ತಾಯಿದ್ದೇನೆ. ಇದು ಚೆನ್ನಾಗಿ ಒಂದು 5 ನಿಮಿಷ ಬೇಕಾಗುತ್ತೆ. ಯಾಕಂದರೆ ಅಕ್ಕಿ ಹುರಿಯೋದಕ್ಕೆ ತುಂಬ ಬೇಗ ಹುರಿದು ಬರೋದಿಲ್ಲ. ಇದು ಪಾಪ್ ಆಗೋದಕ್ಕೆ ಶುರುವಾಗುತ್ತೆ ನೋಡಿ. ಒಂದೊಂದು ಬಿಳಿ ಆಗೋದಕ್ಕೆ ಶುರುವಾಯಿತು, ಪಾಪ್ ಆಗೋದಕ್ಕೆ ಶುರುವಾಗುತ್ತೆ. ಇದು ಚೆನ್ನಾಗಿ ಪಾಪ್ ಆಗೋವರೆಗೂ ನಾವು ಹುರ್ಕೋಬೇಕು. ಸ್ವಲ್ಪ ವೈಟ್ ಆಗುತ್ತೆ ಇದು. ಅಷ್ಟು ಆಗೋವರೆಗೂ ನಾವು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಬೇಕು. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡಾಗಿದೆ. ಇವಾಗ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಇವಾಗ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಹುರಿದಿಟ್ಕೊಂಡಿರೋ ಅಕ್ಕಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀವಿ. ಇದರ ಜೊತೆಗೆ ನಾನು 1-2 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇವೆ. ಏಲಕ್ಕಿ ಹಾಕಿರೋದ್ರಿಂದ ತುಂಬಾ ಒಳ್ಳೆ ಘಮ ಬರುತ್ತೆ. ಮತ್ತು ಏಲಕ್ಕಿ ನಿಮ್ಮ ಬಾಯಾರಿಕೆಯನ್ನು ನಿವಾರಿಸುತ್ತೆ ಅಂತ ಕಾರಣಕ್ಕೋಸ್ಕರ ಈ ಏಲಕ್ಕಿ ಕೂಡ ಇದಕ್ಕೆ ಹಾಕ್ತಾ ಇದ್ದೇವೆ. ಇವಾಗ ಸಾಕಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಅಕ್ಕಿ ಇರೋದ್ರಿಂದ ಸ್ವಲ್ಪ ಹೊತ್ತು ಹಿಡಿಯುತ್ತೆ, ಒಂದು 4 ನಿಮಿಷ ಆದರೂ ಹಿಡಿಯುತ್ತೆ. ಇವಾಗ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ ಈ ರೀತಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಾನಿಲ್ಲಿ ಹಾಕ್ತಾ ಇರೋದು ಮೆದು ಬೆಲ್ಲ, ಮಲೆನಾಡು ಮೆದು ಬೆಲ್ಲ. ನೀವು ಬೇಕಿದ್ದರೆ ಜೋನಿ ಬೆಲ್ಲವನ್ನು ಕೂಡ ಇಲ್ಲಿ ಉಪಯೋಗಿಸ್ಕೋಬೋದು. ಬೆಲ್ಲ ಹಾಕಿದ ಮೇಲೆ ಇನ್ನೊಂದು ಸಲ ಮಿಕ್ಸಿ ಮಾಡಿಬಿಟ್ಟು ಇವಾಗ ಇದನ್ನು ಸೋಸ್ಕೊಳ್ಬೇಕು. ಸ್ಟ್ರೈನರ್ ಮುಖಾಂತರ ಅಥವಾ ಬಟ್ಟೆ ಇಟ್ಕೊಂಡಾದರೂ ನೀವು ಇದನ್ನು ಸೋಸ್ಕೊಳ್ಬೋದು. ಸೋಸ್ಕೊಂಡಾದಮೇಲೆ ಇಷ್ಟು ಜ್ಯೂಸ್ ಬಂದಿದೆ. ಈಗ ಇನ್ನೂ ಇದಕ್ಕೆ ನೀರು ಹಾಕಿಬಿಟ್ಟು ತೆಳುವಾಗಿ ಮಾಡಬೇಕು. ಇವಾಗ ನೋಡಿ ಸಾಕಷ್ಟು ನೀರು ಹಿಡಿಯಿತು ಇದಕ್ಕೆ. ಇವಾಗ ನೋಡಿ
ತುಂಬಾ ರಿಫ್ರೆಶಿಂಗ್ ಮತ್ತು ಹೆಲ್ದಿ ಆ್ಯಂಡ್ ವೆರಿ ಟೇಸ್ಟಿ ಅಕ್ಕಿಯ ಪಾನಕ ರೆಡಿಯಾಗಿದೆ. ಇದನ್ನು ಇವಾಗ ಸರ್ವಿಂಗ್ ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಬೇಕಿದ್ರೆ ನೀವು ಫ್ರಿಜ್ಜಲ್ಲೂ ಇಟ್ಟು ಕುಡಿಬೋದು ಅಥವಾ ಐಸ್ ಕ್ಯೂಬ್ ಹಾಕಿನೂ ಕೂಡ ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂತು, ತುಂಬಾ ಹೆಲ್ದಿಯಾಗಿತ್ತು. ಖಂಡಿತ ಇದನ್ನು ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಈ 2 ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.